ओम सहस्रशीर्षा पुरुषः सहस्राक्षः सहस्रपात् सभूमिं विश्वतो वृत्वा अत्यतिष्ठद्दशाङ्गुलं नारायणाय विद्महे वासुदेवाय धीमहि तन्नो विष्णुः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಮೇಷರಾಶಿಗೆ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮೇಷರಾಶಿಯವರಿಗೆ ಗ್ರಹ ಸ್ಥಿತಿಗಳು ಬಹಳ ಉತ್ತಮವಾಗಿ ಕಾಣ್ತಾ ಇದೆ. ಎಷ್ಟು ಉತ್ತಮ ಅಂದರೆ, ಒಂದು ಕಡೆ ಶನಿ ಲಾಭಸ್ಥಾನ, ಇನ್ನೊಂದು ಕಡೆ ಗುರುಬಲ. ಬದಲಾವಣೆಗಳು ಪ್ರಕೃತಿಯ ಧರ್ಮ. ನೋಡಿ, ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು 11ನೇ ತಾರೀಕು ಬುಧ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮೇಷರಾಶಿಗೆ ತೃತೀಯಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾದಂಥ ಬುಧ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ತೃತೀಯ ಸ್ಥಾನ ಅಂದರೆ ಧೈರ್ಯ, ಅಂದರೆ ಧೈರ್ಯ ಹೆಚ್ಚಾಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ತುಂಬ ಧೈರ್ಯ ಇರುತ್ತೆ. ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನುವಂಥ ಸಾಧನೆಯ ಮಾತುಗಳು ಹೆಚ್ಚಾಗಿ ಕಾಣುತ್ತೆ. ಇದು ಒಂದಾದರೆ, ಎರಡನೆಯದು ಋಣರೋಗ ಶತ್ರುಸ್ಥಾನ. ಋಣ ಅಂದರೆ ಸಾಲ ಅಂತ ಹೇಳ್ತೀವಿ, ರೋಗ ಅಂತಂದರೆ ನಮ್ಮ ಆರೋಗ್ಯದಲ್ಲಿ ಬರುವಂತಹ ತೊಂದರೆಗಳು, ಇನ್ನು ಶತ್ರುಗಳು ಉತ್ಪತ್ತಿ ಆಗುವಂಥದ್ದು. ಈ ಮೂರು ಸ್ಥಾನಕ್ಕೂ ಅಧಿಪತಿ ಆಗಿರತಕ್ಕಂಥದ್ದು 6ನೇ ಮನೆ. ಅಲ್ಲಿಗೆ ಧೈರ್ಯ ನಿಮಗೆ ವೃದ್ಧಿ ಆಗುತ್ತೆ, ಜೊತೆಗೆ ನಿಮ್ಮ ಸಾಲ ಬಾಧೆಗಳು ಕಡಿಮೆ ಆಗುತ್ತೆ, ರೋಗ ಬಾಧೆಗಳು ಕಡಿಮೆ ಆಗುತ್ತೆ, ಶತ್ರುವಿನ ಒಂದು ದೃಷ್ಟಿ ಅಥವಾ ಶತ್ರು ದೋಷ ಅನ್ನುವಂಥದ್ದು ನಿಮಗೆ ಕಡಿಮೆ ಆಗುತ್ತೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಎರಡನೇ ಬದಲಾವಣೆ, 12ನೇ ತಾರೀಕು ರವಿ ಕುಂಭರಾಶಿಗೆ ಬರ್ತಾರೆ. ಸೂರ್ಯನಿಗೆ ಕುಂಭರಾಶಿಗೆ ಬಂದಾಗ ಶತ್ರುಸ್ಥಾನ ಆದರೂ ಮೇಷರಾಶಿಯವರಿಗೆ 11ನೇ ಮನೆ ಲಾಭಸ್ಥಾನ. ಅಂದರೆ ರಾಶಿಯಿಂದ 5ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಲಾಭಸ್ಥಾನಕ್ಕೆ ಬಂದಾಗ ನಾವು ಯಾಕೆ ನೆಗೆಟಿವ್ ತಗೊಳ್ಬೇಕು, ಪಾಸಿಟಿವೇ ತಗೊಳ್ಳೋಣ. ಸೂರ್ಯ ನಿಮಗೆ ಪೂರ್ವ ಪುಣ್ಯಕ್ಕೂ ನಿಮ್ಮ ಸಂತಾನಕ್ಕೂ ಅಧಿಪತಿ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ, ಮೇಷರಾಶಿಯವರಿಗೆ ಈ ಒಂದು ಮಾಸ ಅತ್ಯಂತ ಶುಭ ಮಾಸ. ಹಾಗೆ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿರೋದ್ರಿಂದ ಭೂಮಿ ಖರೀದಿ ಅಥವಾ ಮನೆ ಕಟ್ಟುವಂತಹ ವಿಚಾರ ಇತ್ಯಾದಿಗಳಲ್ಲಿ ಅನುಕೂಲ ಆಗುವಂತಹ ಸಂದರ್ಭಗಳೇ ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಮೇಷರಾಶಿಯವರಿಗೆ ಸೂರ್ಯ ದೋಷ ಇದೆ ಅಂತ ಹೇಳಲಿಕ್ಕಾಗಲ್ಲ, ಪಾಸಿಟಿವ್ ಆಗಿ ತಗೊಳ್ಬೇಕಾಗತ್ತೆ. ಇನ್ನೊಂದು ಬದಲಾವಣೆ 27ನೇ ತಾರೀಕು ಆಗುತ್ತೆ. ಅದಾದಮೇಲೆ ಇನ್ನು 1-2 ದಿನ ಇರುತ್ತೆ. ಹಾಗಾಗಿ ಆ ಬದಲಾವಣೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಮೇಜರ್ ಬದಲಾವಣೆಗಳನ್ನು ಕಾಣಬಹುದು. ಇನ್ನು ಫೆಬ್ರವರಿ ತಿಂಗಳಲ್ಲಿ ಸೂರ್ಯ ಜಯಂತಿ ಅಂತ ಬರುತ್ತೆ. 4ನೇ ತಾರೀಕು ಸೂರ್ಯ ಜಯಂತಿ. ಅಂದರೆ ಯಾರ್ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆಯೋ, ಆರೋಗ್ಯ ಹೆಚ್ಚು ಚೆನ್ನಾಗಿರಬೇಕಂತ ಬಯಸುವಂತಹ ವ್ಯಕ್ತಿಗಳು 4ನೇ ತಾರೀಕು ಫೆಬ್ರವರಿ 4ನೇ ತಾರೀಕು ಸೂರ್ಯ ನಮಸ್ಕಾರ, ಸೂರ್ಯೋಪಾಸನೆ, ಸೂರ್ಯ ಪ್ರಾರ್ಥನೆ, ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ನವಗ್ರಹಗಳಲ್ಲಿ ಸೂರ್ಯನಿಗೆ ಅರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಮಾಡುವಂಥದ್ದು. ಎಲ್ಲಾದರೂ ಸೂರ್ಯನಿಗೆ ಸಂಬಂಧಪಟ್ಟಂಥ ಅರುಣ ಹೋಮಗಳಾಗ್ತಿದ್ರೆ ಆ ಹೋಮಕ್ಕೆ ಪಾಲ್ಗೊಂಡು ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಇದು ಒಂದು ವಿಶೇಷ. ಅಂದರೆ ಎರಡನೆಯದು ಮಹಾಶಿವರಾತ್ರಿ. ವರ್ಷದಲ್ಲೇ ಈಶ್ವರನನ್ನು ಆರಾಧನೆ ಮಾಡುವಂಥ ಅತ್ಯಂತ ಪುಣ್ಯ ಹಾಗೂ ಪವಿತ್ರ ಪರ್ವಕಾಲ ಅಂತಂದರೆ ಅದು ಶಿವರಾತ್ರಿ, ಮಹಾಶಿವರಾತ್ರಿ. 26ನೇ ತಾರೀಕು ಫೆಬ್ರವರಿ ತಿಂಗಳು ಮಹಾಶಿವರಾತ್ರಿ ಇದೆ. ಅವತ್ತಿನ ದಿನ ಶಿವನ ಆರಾಧನೆ. ಅವತ್ತೇ ಶನಿಗೆ ಸಂಬಂಧಪಟ್ಟಂಥ ಜಯಂತಿ ಇದೆ, ಅಂದರೆ ಶನಿ ಜಯಂತಿ ಅಂತ ಹೇಳ್ತೀವಿ. ಶಿವಾರಾಧನೆ, ಶನಿ ಆರಾಧನೆ ಎರಡನ್ನೂ ಕೂಡ 26ನೇ ತಾರೀಕು ಮಾಡುವಂಥದ್ದು ಭಾಳ ವಿಶೇಷ. ಇದು ಈ ತಿಂಗಳ ವಿಶೇಷಗಳಾದರೆ, ಬುಧನ ಬಗ್ಗೆ ಹಾಗೂ ರವಿಯ ಬಗ್ಗೆ ತಿಳ್ಕೊಂಡ್ವಿ. ರಾಶಿಯಿಂದ 2ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾರೆ. 2ನೇ ಮನೆಯನ್ನು ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಹಾಗೆ 7ನೇ ಮನೆಯನ್ನು ವಿವಾಹ ಸ್ಥಾನ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಥಾನ ಅಂತ ಕರಿತೀವಿ. ಈ ತಿಂಗಳು ವಿವಾಹಕ್ಕೆ ಪ್ರಯತ್ನಗಳು ನಿಮಗೆ ಸಫಲ ಆಗುತ್ತೆ, ಜಯ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅನುಕೂಲ ಆಗುತ್ತೆ, ಕುಟುಂಬದಲ್ಲಿ ವೃದ್ಧಿ ಆಗುತ್ತೆ, ಧನಾಗಮನ ಆಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಉತ್ಪತ್ತಿ ಆಗುತ್ತೆ. ಹಾಗೆ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದು.
ಇಷ್ಟೊಂದು ಅತ್ಯಂತ ಶುಭ ಸಮಯ ಮೇಷರಾಶಿಗೆ ಹೇಳ್ತಾ ಇದ್ದೀನಿ. ಕೇವಲ 2 ತಿಂಗಳು, ಅದಾದಮೇಲೆ ನಿಮಗೆ ಸಾಡೆ ಸಾತಿ ಶುರುವಾಗುತ್ತೆ. ಹಾಗಾಗಿ ಈ ತಿಂಗಳೆಲ್ಲ ನೀವು ಯುಟಿಲೈಸ್ ಮಾಡ್ಕೋಬೇಕು. ಯಾವಾಗ ಶುಕ್ರನೂ ಬಲಿಷ್ಠನಾಗಿದ್ದಾನೋ, ಉಚ್ಚ ಸ್ಥಾನದಲ್ಲಿದ್ದಾನೋ, ಈ ಎಲ್ಲ ಫಲಗಳು ನಿಮಗೆ ಸಿಗ್ತಾ ಬರುತ್ತೆ. ಇನ್ನು ರಾಶಿಯಿಂದ 9 ಮತ್ತು 12ನೇ ಮನೆ ಅಧಿಪತಿ ಗುರು ಅಂತೂ ತುಂಬ ಚೆನ್ನಾಗಿದ್ದಾರೆ, ಗುರುಬಲ ಇದೆ. ಇನ್ನೂ 4 ತಿಂಗಳು ಗುರುಬಲ ಇರುತ್ತೆ. ಹಾಗಾಗಿ ಗುರುಬಲನೂ ಇದ್ದು, ಶನಿ ಬಲನೂ ಇದ್ದು, ಶುಕ್ರ ಬಲನೂ ಇದ್ದು, ಬುಧನ ಬಲನೂ ಇದ್ದು, ಸೂರ್ಯನ ಬಲನೂ ಇದ್ದು, ಇಷ್ಟು ಬಲಗಳಿದ್ದಾಗ ಆ ಬಲವನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಲೂ ಯಥೇಚ್ಛವಾದಂತಹ ಫಲಗಳನ್ನು ಪಡೆಯುವಂತಹ ಯೋಗ್ಯತೆ, ಭಾಗ್ಯತೆ, ಯೋಗಗಳು ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಸಂದೇಹನೇ ಇಲ್ಲ, ಭಯಪಡೋ ಅವಶ್ಯಕತೆಯೂ ಇಲ್ಲ. ಇನ್ನು ರಾಶ್ಯಾಧಿಪತಿ ಮಾತ್ರ ಚೆನ್ನಾಗಿಲ್ಲ. ರಾಶ್ಯಾಧಿಪತಿ ಕುಜ ಹಾಗೂ ಅಷ್ಟಮಾಧಿಪತಿ ಕುಜ ಆಗಿರುವಂಥದ್ದು 3ನೇ ಮನೆಯಲ್ಲಿ ಶತ್ರುಸ್ಥಾನದಲ್ಲಿದ್ದಾರೆ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಈ ರೈತರಿಗೆ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಈ ಪೊಲೀಸರಿಗಾಗ್ಬೋದು, ಇವರಿಗೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುವಂಥದ್ದು, ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ಕಿರುಕುಳ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಈ ಒಂದು ತಿಂಗಳಲ್ಲಿ ತುಂಬ ಉತ್ತಮ. ಪ್ರತಿನಿತ್ಯ ನರಸಿಂಹಸ್ವಾಮಿ ಸ್ತೋತ್ರಗಳನ್ನು ಕೇಳಿ, ನರಸಿಂಹಸ್ವಾಮಿ ಅಷ್ಟೋತ್ರವನ್ನು ಹೇಳಿ, ಅದರಿಂದ ಏನಾಗುತ್ತೆ, ಕುಜ ಶಾಂತನಾಗ್ತಾನೆ, ಕುಜರಿಂದ ಅನುಗ್ರಹ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು ಗ್ರಹಸ್ಥಿತಿಗಳ ಬದಲಾವಣೆ ಕುರಿತಾಗಿ ಸುಮಾರು ವಿಷಯಗಳು ಹೇಳ್ತೀನಿ. ಶನಿ ಕೂಡ ನೋಡಿ ಲಾಭಸ್ಥಾನದಲ್ಲೇ ಇದ್ದಾರೆ, ಅಂದರೆ ಉದ್ಯೋಗದಲ್ಲಿ ತೊಂದರೆ ಇಲ್ಲ, ವಿದ್ಯಾಭ್ಯಾಸಕ್ಕಂತೂ ತೊಂದರೆ ಇಲ್ಲವೇ ಇಲ್ಲ, ಉದ್ಯೋಗಕ್ಕಂತೂ ಯಾವುದೂ ಸಮಸ್ಯೆ ಇಲ್ಲ. ಈ ತಿಂಗಳು ನಿಮಗೆ ವ್ಯಾಪಾರದಲ್ಲೂ ಅಭಿವೃದ್ಧಿ ಆಗುತ್ತೆ, ಆರೋಗ್ಯದಲ್ಲೂ ವೃದ್ಧಿ, ಶತ್ರುಗಳು ದೋಷ ನಿವಾರಣೆ, ವಿದೇಶಿ ಪ್ರಯಾಣ, ವಿದೇಶಿ ವಿದ್ಯಾಭ್ಯಾಸ, ಉದ್ಯೋಗವು ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜನರಲೈಸ್ ಆಗಿ ನಾವು ನೋಡೋದಾದರೆ ಯಾವ ಥರ ಇದೆ, ವೃತ್ತಿ ಹಾಗೂ ಉದ್ಯೋಗಗಳಲ್ಲಿ ತುಂಬ ಅನುಕೂಲಗಳು ಜಾಸ್ತಿ. ಸಮಸ್ಯೆಗಳು ಉತ್ಪತ್ತಿ ಆದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಂಡ್ಬಿಡ್ತೀರಾ. ಯಾವುದೇ ಸಮಸ್ಯೆಗಳು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ತೊಂದರೆಗಳನ್ನು ಉತ್ಪತ್ತಿ ಮಾಡೋದಿಲ್ಲ. ಜೊತೆಗೆ ಒಡ ಹುಟ್ಟಿದವರು ಅಂದರೆ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಸಹಕಾರ ನಿಮಗೆ ಈ ತಿಂಗಳು ಹೆಚ್ಚು ಸಿಗುತ್ತೆ. ತಂದೆ ತಾಯಿ ಜೊತೆ ಒಳ್ಳೆ ಪ್ರೀತಿ ವಾತ್ಸಲ್ಯ ಅಭಿವೃದ್ಧಿ ಆಗುತ್ತೆ. ಕೆಲಸದಲ್ಲಿ ಒತ್ತಡ ಇದ್ದರೂ ಕೂಡ ಆ ಕೆಲಸದಲ್ಲಿ ಪರಿಪೂರ್ಣವಾದಂಥ ಸಾಧನೆಯನ್ನು ಮಾಡ್ತೀರಾ, ಅದರಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಮನಸ್ಸುಳ್ಳವರಾಗ್ತೀರಾ, ಒಳ್ಳೆ ಶರೀರ ಗಟ್ಟಿ ಇರತಕ್ಕಂಥವ್ರಾಗ್ತೀರಾ. ಈ ಒಂದು ತಿಂಗಳಲ್ಲಿ ಯಾವುದೇ ಸಮಸ್ಯೆಗಳು ಬರದೆ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥ ಶಕ್ತಿ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಜೊತೆಗೆ ಮಂಗಳ ಕಾರ್ಯಗಳು, ಮಂಗಳ ಕಾರ್ಯ ಅಂದರೆ ಶುಭ ಕಾರ್ಯ, ಮನೆಯಲ್ಲಿ ನಡೆಯುವಂತಹ ಎಲ್ಲ ಥರದ ಲಕ್ಷಣಗಳು, ಎಲ್ಲ ಥರದ ಪಾಸಿಟಿವ್ಸು ಹೆಚ್ಚಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ಭೇದ ಭಾವಗಳನ್ನು ದೂರ ಮಾಡ್ತೀರಾ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಪಾಲ್ಗೊಳ್ತೀರಾ. ಸ್ವಲ್ಪ ಖರ್ಚು ಬರುತ್ತೆ ಈ ತಿಂಗಳು ನಿಮಗೆ. ಒಂದು ಮೊಬೈಲ್ ತೊಗೊಳ್ಳೋದು, ಏನಾದರೂ ಒಂದು ಬಟ್ಟೆ ತೊಗೊಳ್ಳೋದು, ಅಥವಾ ವೆಹಿಕಲ್ ತೊಗೊಳ್ಳೋದು, ಈ ಥರದ್ದು ಏನಾದರೂ ಖರ್ಚು ಬರುತ್ತೆ. ಆ ಖರ್ಚು ಬಂದರೂ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಒಳ್ಳೆಯದು. ಭೂಮಿ ಅಥವಾ ಆಸ್ತಿ ಖರೀದಿ ವಿಚಾರದಲ್ಲಿ ತೊಂದರೆ, ಆದರೆ ಮನೆ ಕಟ್ಟುವಂತಹ ವಿಚಾರ ಅಥವಾ ಮನೆ ತೊಗೊಳ್ಳುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯ ವಿಚಾರದಲ್ಲಿ ಹುಷಾರಾಗಿರಬೇಕು. ಸ್ವಲ್ಪ ಕಲಹಗಳು ಬರುವಂಥ ಸಾಧ್ಯತೆ, ಅಂದರೆ ಜಗಳ ಅಂತ ಹೇಳ್ತೀವಲ್ಲ, ಸ್ವಲ್ಪ ಜಗಳಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಕೋಪ ಜಾಸ್ತಿ ಮಾಡ್ಕೋಬೇಡಿ. ಇನ್ನು ಅದೇ ಆಕಸ್ಮಿಕ ಕೋಪ ಹೇಳ್ತೀವಲ್ಲ, ಆಕಸ್ಮಿಕ ಕೋಪ ನಿಮಗೆ ಜಾಸ್ತಿ ಬರುತ್ತೆ ಈ ತಿಂಗಳಲ್ಲಿ. ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಮೆಡಿಟೇಷನ್ನ ಮಾಡಬೇಕು, ಸ್ನೇಹಿತರ ಸಹಾಯ ಸಿಗುತ್ತೆ, ಕೆಲವೊಂದಿಷ್ಟು ದಾರಿಗಳು ನಿಮಗೆ ಬದಲಾವಣೆ ಆಗುತ್ತೆ, ಕೆಲವೊಂದು ಅನುಕೂಲಗಳು ನಿಮಗೆ ಈ ತಿಂಗಳು ಪ್ರಾಪ್ತಿಯಾಗುತ್ತೆ. ಒಟ್ಟಾರೆ ಪಾಸಿಟಿವನ್ನು ಹೆಚ್ಚಾಗಿ ನೋಡ್ಬೋದು. ಎಕ್ಸೆಪ್ಟ್ ಕುಜನಿಂದ ಬಿಟ್ಟರೆ, ಕುಜನಿಂದ ಮಾತ್ರ ನೆಗೆಟಿವ್ ಇದೆ, ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ಶನಿ ಆರಾಧನೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತಂದರೆ ಸಾಡೆ ಸಾತಿ ಬಂದುಬಿಡುತ್ತೆ. ಮಾರ್ಚ್ 29ನೇ ತಾರೀಕಿಂದ ಸಾಡೆ ಸಾತಿ ಬಂದುಬಿಡುತ್ತೆ. ಅಂದರೆ ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು ಎರಡೇ ನಿಮಗೆ ಶನಿ ಲಾಭಸ್ಥಾನ ಪ್ಲಸ್ ಗುರುಬಲ, ಅದಾದಮೇಲೆ ನಿಮಗೆ ಸಾಡೆ ಸಾತಿ ಬಂದುಬಿಡುತ್ತೆ. ಮೇ ತಿಂಗಳಲ್ಲಿ ಗುರುಬಲನೂ ಹೊರಟೋಗ್ಬಿಡುತ್ತೆ. ಅಂದರೆ ಅಷ್ಟೊಂದೇನು ಉತ್ತಮವಾಗಿರಲ್ಲ, ಮುಂದಿನ ದಿನಗಳು ಉತ್ತಮವಾಗಿರಲ್ಲ. ಹಾಗಾಗಿ ನಾವು ಶನಿ ಶಾಂತಿಯನ್ನು ಮಾಡಬೇಕು. ಮೇಷರಾಶಿಯವರು ಶನಿ ಶಾಂತಿಯನ್ನು ಮಾರ್ಚ್ 29ನೇ ತಾರೀಕು ಖಂಡಿತ ಮಾಡ್ಕೋಬೇಕು. ವಿಶೇಷ ಏನಪ್ಪ ಅಂದರೆ ಮಾರ್ಚ್ 29ನೇ ತಾರೀಕು ಶನಿ ಶಾಂತಿಯನ್ನು ಮಾಡೋದ್ರಲ್ಲಿ ನಿಮ್ಮ ಮನೆ ಸುತ್ತಮುತ್ತಲೋ, ನಿಮ್ಮ ಊರಿನಲ್ಲೋ, ಎಲ್ಲಾದರೂ ಒಂದು ಕಡೆ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಶನಿ ಶಾಂತಿಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಪಾಲ್ಗೊಳ್ಬೋದು. ಅಲ್ಲಿ ಸೇವೆ ಕೊಟ್ಟು ನೀವು ಶನಿ ಶಾಂತಿಯನ್ನು ಮಾಡಿಕೊಳ್ಳೇಬೇಕು ಮೇಷರಾಶಿಯವರು. ಬಿಕಾಸ್ ಸಾಡೆ ಸಾತಿ ಶುರುವಾಗ್ತಿದೆ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಏನೂ ಸಮಸ್ಯೆ ಇಲ್ಲ. ಯಾವುದಕ್ಕೂ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಶನಿಯಿಂದ ಏನಾದರೂ ತೊಂದರೆ ಆಗ್ಬೋದು ಅಂತ ತಿಳ್ಕೊಳ್ಳಿ. ಅದು ಕೂಡ ಭಾಳ ಉತ್ತಮ. ಎಷ್ಟೇ ಇದ್ದರೂ ಕೂಡ ಶನಿ ಶಾಂತಿ ಮೇಷರಾಶಿಯವರು ಮಾಡ್ಕೋಬೇಕು.
ಮಾಡ್ಕೊಳ್ಳಿ. ನಿಮಗೆಲ್ಲೂ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದಿಂದ ನಿಮಗೋಸ್ಕರ 1,00,000 ಸ್ವಾಹಾಕಾರ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾಯಿದ್ದೀನಿ 29ನೇ ತಾರೀಕು ಮಾರ್ಚ್ ತಿಂಗಳು. ಈ ಒಂದು ಯಜ್ಞಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ 431 ರೂಪಾಯಿ, 431 ರುಪೀಸ್ ನೀವು ಪೇ ಮಾಡಬೇಕಾಗತ್ತೆ. nityasauಭಾಗ್ಯ.in ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಅದರಲ್ಲಿ ನಿಮ್ಮೊಂದು ಫಾರ್ಮ್ ಕಾಣುತ್ತೆ. ಆ ಫಾರ್ಮಲ್ಲಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿ 431 ರೂಪಾಯಿಯ ಸ್ಕ್ಯಾನರ್ ಇರುತ್ತೆ, ಅಲ್ಲಿ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಪೇ ಮಾಡಿ ನೀವು ಸಬ್ಮಿಟ್ ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಒಬ್ಬರಿಗೆ ಯಾರ ಹೆಸರಿಗೆ ಮಾಡಿರ್ತೀರೋ ಅವ್ರ ಹೆಸರಿಗೆ ಸಂಕಲ್ಪ ಆಗಿ ಪೂಜೆ ಆಗಿ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದ ನಿಮಗೆ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ. ಅಂದರೆ ಕೊರಿಯರ್ ಮುಖಾಂತರ ಬರೋ ಆ ಪ್ರಸಾದ ಇದೆಯಲ್ಲ, ಆ ಕುದುರೆ ಲಾಳವನ್ನು ದೇವರ ಮನೆಯಲ್ಲಿ ಮೇನ್ ಡೋರು ಅಥವಾ ಕಾರ್ಗೆ ಎಲ್ಲಾದರೂ ಇಟ್ಕೊಳ್ಬೋದು. ಕಾರಲ್ಲಿ ಇಟ್ಕೊಳ್ಬೋದು, ಮೇನ್ ಡೋರ್ಗೆ ಹೊಡಿಬೋದು, ದೇವ್ರ ಮನೆ ಇಟ್ಟು ಪೂಜೆ ಮಾಡ್ಬೋದು. ಒಬ್ಬರಿಗೆ 431 ರೂಪಾಯಿ. ನಿಮಗೆ ಯಾರಿಗೆ ಶನಿಶಾಂತಿ ಮಾಡಿಸ್ಬೇಕು ಅಂತಿರುತ್ತೋ ಅಂಥವ್ರು ನೀವು ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಅದನ್ನು ಮಾಡಬೇಕಾಗತ್ತೆ. ಗುರುಗಳೇ ನಮಗೆ ಈ ಲಾಗಿನ್ ಎಲ್ಲ ಗೊತ್ತಾಗಲ್ಲ, ನಮಗಿದೆಲ್ಲ ಅನುಭವ ಇಲ್ಲ, ನಮಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂದವರು ಕೆಳಗಡೆ ಕಾಣ್ತಾ ಇದೆಯಲ್ಲ ಫಾರ್ ಸೇವಾ ಕಾಂಟ್ಯಾಕ್ಟ್ ನಂಬರ್ ಅಂತ, ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಹಕರಿಸ್ತಾರೆ. ಎಲ್ಲರೂ ಶನಿ ಶಾಂತಿ ಮಾಡ್ಕೊಳ್ಳಿ ಅನ್ನುವಂಥದ್ದೇ ಮೂಲ ಉದ್ದೇಶ. ನೋಡಿ, ಶನಿ ಅಂದರೆ ಏನು ಗೊತ್ತಾ? ಶಾಂತ. ಎಲ್ಲರೂ ಭಯ ಪಡ್ತಾರೆ, ಉಗ್ರ ಅಂತ. ಶನೈಶ್ಚರಾಯ ಶಾಂತಾಯ ಸರ್ವಾಭೀಷ್ಟ ಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಸರ್ವೇಶಾಯ ನಮೋ ನಮಃ ಅಂಥೇಳಿ ಶ್ಲೋಕ ಏನು ಹೇಳುತ್ತೆ? ಶನೈಶ್ಚರನೇ, ಶಾಂತನೇ, ಎಲ್ಲ ಬಯಕೆಗಳನ್ನು ಈಡೇರಿಸಿ ಕೊಡುವವನೇ, ಶರಣಾಗತರಿಗೆ ವರವನ್ನೇ ಇರುವ ಸಕಲಕ್ಕೂ ಈಶ್ವರನಾಗಿರುವ ನಿನಗೆ ನಮಸ್ಕಾರ. ಅಂದರೆ ಶನೈಶ್ಚರನೇ, ಶಾಂತನೇ, ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಶಾಂತ ಮೂರ್ತಿ. ನೀವು ಮಾಡಿದಂಥ ಪಾಪ ಇದ್ದರೆ ಆ ಪಾಪಕ್ಕೆ ಶಿಕ್ಷೆ ಕೊಡ್ತಾನೆ, ಅದಕ್ಕೊಂದು ಉತ್ತರ ಕೊಡ್ತಾನೆ. ನೀವು ಮಾಡಿದಂಥದ್ದು ಪುಣ್ಯ ಇದ್ದರೆ ನಿಮಗೆ ರಕ್ಷಣೆ ಮಾಡ್ತಾನೆ, ನಿಮಗೆ ನ್ಯಾಯ ಕೊಡ್ತಾನೆ. ಹಾಗೆ ನೋಡಿ, ಸೌಮ್ಯಾಯ ಸುರವಂದ್ಯಾಯ ಸುರಲೋಕ ವಿಹಾರಿಣೆ ಸುಖಾಸನೋಪವಿಷ್ಟಾಯ ಸುಂದರಾಯ ನಮೋ ನಮಃ. ಎಷ್ಟು ಚೆನ್ನಾಗಿ ಹೇಳುತ್ತೆ. ಸೌಮ್ಯ ಸ್ವಭಾವನಿರುವವನೇ, ಅವನು ಉಗ್ರನಲ್ಲ, ಅವನು ಸೌಮ್ಯ ಸ್ವಭಾವ ಇರುವಂಥವನು. ಸುರರು ದೇವತೆಗಳಿಂದ ಪೂಜಿಸಲ್ಪಡುತ್ತಿರುವವನು ಯಾರು? ಶನಿ ಮಹಾತ್ಮ. ದೇವಲೋಕದಲ್ಲಿ ನಿರಾಳವಾಗಿ ಸಂಚರಿಸುತ್ತಾ ಸುಖಾಸನದಲ್ಲಿ ಕುಳಿತು ನಿಶ್ಚಯತೆಯಿಂದ ಸುಂದರ ರೂಪವಿರ್ತಕ್ಕಂಥ ಪರಮಾತ್ಮನೇ ಆ ಶನೈಶ್ಚರನು, ಶನಿ ಪರಮಾತ್ಮನು. ಅಂತ ಶನೀಶ್ವರನ ಆರಾಧನೆ ಮಾಡಿ ಶನಿ ಕೋಪಕ್ಕೆ ಪಾತ್ರರಾಗದೆ, ಶನಿ ಆಗ್ರಹಕ್ಕೆ ಪಾತ್ರರಾಗದೆ, ಶನಿ ಪ್ರೀತಿಗೆ ಪಾತ್ರರಾಗಿ, ಶನಿ ಅನುಗ್ರಹಕ್ಕೆ ಪಾತ್ರರಾಗಿ ಅಂಥೇಳಿ ಈ ಒಂದು ವಿಶೇಷವಾದ ಯಜ್ಞವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನಿಮ್ಮ ಪೂರ್ತಿ ಸಹಕಾರ ಮಾಡಿ ಶನೈಶ್ಚರನ ಹೋಮವನ್ನು ಮಾಡಿಸ್ಕೊಳ್ಳಿ. ಪ್ರಸಾದವಾಗಿ ಕುದುರೆ ಲಾಳ ಮನೆಗೆ ಬರುತ್ತೆ, ಅದನ್ನಿಟ್ಟು ಪೂಜೆ ಮಾಡಿ ಆ ಸ್ವಾಮಿಯ ಆಶೀರ್ವಾದದಿಂದ ನಿಮಗೆ ಬರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗಿ ಸಂತೋಷ ಜೀವನವನ್ನು ಮಾಡ್ತೀರಾ. ಓವರ್ ಆಲ್ ಹೇಳೋದಾದರೆ ಈ ತಿಂಗಳಲ್ಲಿ ಕುಜಗ್ರಹ ಬಿಟ್ಟು ಇನ್ನು ರಾಹುಕೇತುಗಳು ಕೂಡ ನೋಡಿ, ಆ 6ನೇ ಮನೆ ಕೇತು, 12ನೇ ಮನೆ ರಾಹು ಕೂಡ ಒಳ್ಳೆಯ ಫಲವೇ, ಏನು ಕೆಟ್ಟದ್ದೇನಿಲ್ಲ. ರಾಹುಕೇತುಗಳು ಸಹ ನಿಮಗೆ ಒಳ್ಳೆಯ ಫಲ ಮಾಡ್ತಾರೆ, ಕೇವಲ ಕುಜ ಮಾತ್ರ ಚೆನ್ನಾಗಿಲ್ಲ. ಈ ಒಂದು ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಮಹಾಶಿವರಾತ್ರಿಯ ಶಿವನಾರಾಧನೆ ಜೊತೆಗೆ ನರಸಿಂಹಸ್ವಾಮಿಯ ಸ್ತೋತ್ರವನ್ನು ಕೇಳೋದ್ರಿಂದ ಬರಬಹುದಾದಂಥ ಸಮಸ್ಯೆಗಳು ಕೂಡ ದೂರ ಆಗಿ ಸಂತೋಷ ಚಿತ್ತರಾದಂಥ ಜೀವನವನ್ನು ಪಡೆಯೋದರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.